ನಮಸ್ಕಾರ, ಜೈ ಹಿಂದ್ ಎಲ್ರಿಗೂ. ಎಲ್ರಿಗೂ ಕೂಡ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಇವಾಗ ಈ ವಿಡಿಯೋದಲ್ಲಿ ಏನ್ ನೋಡಮ್ಮಪ್ಪ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ಎಲ್ಲರೂ ನಾ ಮಾಡಿರೋ ವಿಡಿಯೋ ನೋಡಿ ತಪ್ಪು ತಿಳ್ಕೊಂಡಿದ್ರು. ಅಂದ್ರೆ ಆಲ್ರೆಡಿ ಬೆಳಗಾಂ ಯಾರೋದಾಗಿರ್ಬೋದು, ಮಂಗಳೂರು ಯಾರು, ಟೋಟಲ್ ಆಗಿ ನಮ್ ಕರ್ನಾಟಕ ಜಡ್ಡಾರದ್ದು, ನಮ್ ಬೆಂಗಳೂರು ಜಡ್ಡರದ್ದು ಆಲ್ರೆಡಿ ರಿಸಲ್ಟ್ ಬಿಟ್ಟಾರ, ಸೆಕೆಂಡ್ ಎಕ್ಸಾಮ್ ಲಿಸ್ಟ್ ಬಿಟ್ಟಾರ ಅಂತ ಅನ್ಕೊಂಡಿದ್ರು. ನಾನು ಹೇಳಿದ್ದು ಆ ರೀತಿ ಅಲ್ಲ. ಯಾವ್ದೇ ರೀತಿ ರಿಸಲ್ಟ್ ಬಿಟ್ಟಾರ ಅಂತಾನೂ ಹೇಳಿಲ್ಲ. ಅದ್ರೊಳಗಡೆ ನಾ ಏನ್ ಹೇಳಿದ್ದೀನಪ್ಪ ಅಂದ್ರೆ, ಬೇರೆ ಎಲ್ಲ ಯಾರಸ್ಗಳು ಅಂದ್ರೆ ನಮ್ದು ಬೆಂಗಳೂರು ಜಡ್ಡಾರು ಬಿಟ್ಟು ಕೋಲ್ಕತ್ತಾ ಆಗಿರ್ಬೋದು, ಪುಣೆ ಆಗಿರ್ಬೋದು, ದಾನಾಪುರ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಈ ರೀತಿ ಇವನ್ನೆಲ್ಲವನ್ನು ಬಿಟ್ಟಿದ್ದಾರೆ. ಆದ್ರೆ ನಮ್ ಕರ್ನಾಟಕದ್ದು ಇನ್ನು ಬಿಟ್ಟಿಲ್ಲ. ಬಿಡೋ ಚಾನ್ಸಸ್ ಬಹಳ ಐತಿ, ಬಿಟ್ಟನು ಬಿಡಬಹುದು ಅಂತೇಳಿ ನಾನು ಅದ್ರೊಳಗಡೆ ವಿಡಿಯೋದೊಳಗಡೆ ಹೇಳಿದ್ದೆ. ಯಾವ್ದೇ ರೀತಿ ಬಿಟ್ಟಿದ್ದಾರೆ ಅಂತ ಇನ್ನು ಹೇಳಿಲ್ಲ. ಹಾಗೆ ತುಂಬಾ ಜನ ಕೇಳ್ತಿದ್ರು ಯಾವಾಗ ಬಿಡ್ಬೋದು ಅಂತೇಳಿ. ಅದ್ರೊಳಗಡೆ ಕ್ಲಿಯರ್ ಆಗಿ ಯಾವ್ದೇ ರೀತಿ ಮಾಹಿತಿ ಇಲ್ಲ, ಇವತ್ತೇ ಬಿಡ್ತಾರೆ ಅಂತೇಳಿ ಅದ್ರೊಳಗಡೆ ಯಾವ್ದೇ ರೀತಿ ಮಾಹಿತಿ ಕೂಡ ಇಲ್ಲ. ಅದ್ರೊಳಗಡೆ ಅಪ್ಡೇಟ್ ಮಾಡಿಲ್ಲ. ಹಂಗಾಗಿ ಈಗ ಅಷ್ಟೆಲ್ಲ ಯಾರು ಬಿಟ್ಟಿದ್ದಾರೆ ಅಂದ್ರೆ ನಮ್ ಬೆಂಗಳೂರು ಜಡ್ಡರದು ಕೂಡ ಆಲ್ಮೋಸ್ಟ್ ಬಿಟ್ಟೇ ಬಿಡ್ತಾರೆ. ಯಾಕಪ್ಪ ಅಂದ್ರೆ ಅವ್ರು ಬಿಟ್ಟಿದ್ದಾರೆ ಅಂದ್ರೆ ನಮ್ದನ್ನು ಬಿಟ್ಟೇ ಬಿಡ್ತಾರೆ. ಆಲ್ಮೋಸ್ಟ್ ಆಗಿ ಜನವರಿ 10 ಮಟ್ಟ ನಾವು ವೇಟ್ ಮಾಡಬೇಕಾಗುತ್ತೆ. ಏನೇ ಬಿಟ್ಟರು ನಿಮ್ಗೆ ಜನವರಿ 10 ಒಳಗಡೆ ಕಂಪಲ್ಸರಿ ಆಗಿ ಬಿಟ್ಟೇ ಬಿಡ್ತಾರೆ. ಇವಾಗ ಅವ್ರನ್ನೆಲ್ಲ ತಗೊಂಡಿದಾರಪ್ಪ ಅಂದ್ರೆ ನಮ್ಮನ್ನು ಕೂಡ ತಗೊಳ್ತಾರೆ. ಹಾಗೇನೆ ಇದಾದ್ಮೇಲೆ ವೆಬ್ಸೈಟ್ ನ ಚೆಕ್ ಮಾಡ್ಬಿಟ್ಟು ಕೂಡ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು, ಹಾಗೇನೆ ಫೋನ್ ಮಾಡಿ ಕೂಡ ಕೇಳಿದ್ರು. ಅದ್ರೊಳಗಡೆ PDF ಒಳಗಡೆ ನೋಡಿದಪ್ಪ ಅಂದ್ರೆ ಡೇಟ್ ಜುಲೈ ಮತ್ತೆ ಆಗಸ್ಟ್ ಅಕ್ಟೋಬರ್ ಅಂತ ಐತಂತ ತುಂಬಾ ಜನ ಕೇಳ್ತಾ ಇದ್ರು. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲೂ ಲಾಸ್ಟ್ ಮಂಗಳವಾರ ರಿಸಲ್ಟ್ ಬಿಟ್ಟಿದ್ಮೇಲೆ ಕೂಡ ಅದ್ರೊಳಗಡೆ ಟೋಟಲ್ ಆಗಿ 75 ಇಂದ 77 PDF ಗಳು ಅಷ್ಟೇ ಇದ್ವು. ಅಂದ್ರೆ ಅಷ್ಟೇ ರಿಸಲ್ಟ್ ಗಳಿದ್ವು, ಜಾಸ್ತಿ ಇದ್ದಿಲ್ಲ. ಆದ್ರೆ ನಾನು ಲಾಸ್ಟ್ ಟೈಮ್ ಒಂದು ರೀಲ್ಸ್ ಫಸ್ಟ್ ವಿಡಿಯೋ ಹಾಕಿದಾಗ ಆಲ್ರೆಡಿ 95 ಸಮಥಿಂಗ್ ಅದು. 75 77 ಇದ್ದಿದ್ದು 90 95 ವರೆಗೂ ಬಂತು. ಅದಾದ್ಮೇಲೆ ಮತ್ತೆ 2-3 ಡೇ ಬ್ಯಾಕ್ ಮತ್ತೆ ಅದು ಆಲ್ರೆಡಿ 105 103 105 ಈ ರೀತಿ ಬಂದು. ಹಂಗಾಗಿ ಇದು ಯಾವ್ದೇ ರೀತಿ ಅಕ್ಟೋಬರ್ ಆಗಿರ್ಬೋದು, ಡಿಸೆಂಬರ್ ಆಗಿರ್ಬೋದು, ಜುಲೈ ಆಗಿರ್ಬೋದು, ಅದ್ರ ರಿಸಲ್ಟ್ ಅಲ್ಲ. ಇದು ಸಿಇ ಸೆಕೆಂಡ್ ರಿಸಲ್ಟ್. ಕನ್ಫರ್ಮ್ ಆಗಿ ಸಿಇ ಇದು ಸೆಕೆಂಡ್ ರಿಸಲ್ಟ್ ಬಿಟ್ಟಿದ್ದಾರೆ. ಬಟ್ ನಮ್ ಕರ್ನಾಟಕ ಜಡ್ಡರದು ಬಿಟ್ಟಿಲ್ಲ. ಅಷ್ಟೇ ಬಿಡ್ತಾರೆ, ಆಲ್ಮೋಸ್ಟ್ ಅಲ್ಲಿ ಬಿಡ್ಬೋದು. 28ನೇ ತಾರೀಕು ಬಿಡ್ತಾರೆ ಅಂತ ಹೇಳಿದ್ರು. ಬಟ್ ಅವ್ರ ಕಡೆಯಿಂದಲ್ಲ. ನಮ್ ಎಕ್ಸ್ಪೆಕ್ಟೇಷನ್ ಪ್ರಕಾರ 28ನೇ ತಾರೀಕು ಕರ್ನಾಟಕದ್ದು ಬಿಡ್ಬೋದು ಅಂತ ಇತ್ತು. ಇವಾಗ ಜನವರಿ 10 ಮಟ್ಟ ಅಂತ ಹೇಳಿದಾರೆ. ಜನವರಿ 10 ಒಳಗಡೆ ನಮ್ದೆಲ್ಲ ಸಿಇ ರಿಸಲ್ಟ್ ಬಿಡ್ಬೋದು. ಹಾಗೇನೆ ಇವಾಗ ಯಾವೆಲ್ಲ ರಿಸಲ್ಟ್ ಬಿಟ್ಟಿದ್ರಲ್ಲ, ಅವ್ರದ್ದು ಆಲ್ರೆಡಿ ಅಡ್ಮಿಟ್ ಕಾರ್ಡ್ ಕೂಡ ಓಪನ್ ಆಗಿದೆ. ಡೆಲ್ಲಿ ಆಗಿರ್ಬೋದು, ದಾನಾಪುರ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಪುಣೆ ಆಗಿರ್ಬೋದು. ಇವೆಲ್ಲದ್ರದ್ದು ಆಲ್ರೆಡಿ ಅಡ್ಮಿಟ್ ಕಾರ್ಡ್ ಕೂಡ ಓಪನ್ ಆಗೈತಿ. ಹಾಗೆ ನಿಮ್ಮ ಪ್ರೂಫ್ ಸರಿ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದೀನಿ. ಅವ್ರದ್ದು ಫಿಸಿಕಲ್ ಕೂಡ ಜನವರಿ 31, ಫೆಬ್ರವರಿ 3, ಈ ರೀತಿ ಅವ್ರದ್ದು ಕೂಡ ಸ್ಟಾರ್ಟಿಂಗ್ ಆಗ್ತಾ ಇದೆ. ಹಂಗಾಗಿ ಆಮೇಲೆ ಅಷ್ಟೆಲ್ಲ ಯಾರ್ದು ತಗೊಂಡಿದಾರೆ ಅಂದ್ರೆ, ಅಷ್ಟೆಲ್ಲ ಜಡ್ಡರದು ತಗೊಂಡಿದಾರಪ್ಪ ಅಂದ್ರೆ ನಮ್ ಕರ್ನಾಟಕದ್ದು ಕೂಡ ತಗೊಳ್ತಾರೆ. ಹಂಗಾಗಿ ಸ್ವಲ್ಪ ಟೈಮ್ ಆಗುತ್ತೆ. ಅವ್ರದ್ದು ಅಪ್ಡೇಟ್ ಮಾಡಿದ್ರೆ ಅಂದ್ರೆ ನಮ್ದು ಕೂಡ ಅಪ್ಡೇಟ್ ಮಾಡಿದ್ರೆ ಸ್ವಲ್ಪ ಟೈಮ್ ಆಗೇ ಆಗುತ್ತೆ. ಹಾಗಾಗಿ ಎಲ್ರು ಕೂಡ ವೇಟ್ ಮಾಡ್ರಿ. ಅದು ಬಿಟ್ಟ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಾಗೇನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಅವರು ರಿಸಲ್ಟ್ ಬಿಟ್ಟ ತಕ್ಷಣ ಇದ್ರೊಳಗಡೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ PDF ಕೂಡ ಹಾಕ್ತೀನಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡಿ ಇಟ್ಕೊಂಡಿರಿ. ಅದ್ರೊಳಗಡೆ ನಾನು ಸ್ಟೋರಿ ಎಲ್ಲಾದ್ರೂ PDF ಹಾಕಿರ್ತಾನಿಲ್ಲ, ನಿಮ್ಗೆ ಸಪೋರ್ಟ್ ಮೆಸೇಜ್ ಮಾಡ್ರಿ, ಸಪ್ರೇಟ್ ಆದ್ರೂ PDF ಹಾಕಿರ್ತೀನಿ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಫಾಲೋ ಕೂಡ ಮಾಡ್ಕೊಂಡ್ರಿ. ಬಿಟ್ಟ ತಕ್ಷಣ ನಿಮ್ಮನ್ನ ಅಪ್ಡೇಟ್ ಮಾಡ್ತೀನಿ. 100% ಬಿಟ್ಟೇ ಬಿಡ್ತಾರೆ. ವೇಟ್ ಮಾಡ್ತಾರೆ, ನಾನು ಬಿಟ್ಟ ತಕ್ಷಣ ಕನ್ಫರ್ಮ್ ಮಾಡ್ತೀನಿ.